ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಯಾರೆಲ್ಲ ಇಷ್ಟಪಡ್ತೀರಿ ಸೊ ಅವರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮನೇಲಿರುವಂತಹ ನಮ್ಮಂಥ ಮಹಿಳೆಯರಿಗೆ ವರ್ಕ್ ಫ್ರಮ್ ಹೋಮ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಮನೆ ಕೆಲಸನೂ ಕೂಡ ಮಾಡ್ಕೊಳ್ತಾ ಯಾವೆಲ್ಲ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಅರ್ನಿಂಗ್ಸ್ನ ಮಾಡ್ಬೋದು ಅನ್ನೋದು ತುಂಬ ಮಹಿಳೆಯರಿಗೆ ಆಸಕ್ತಿ ಇರುತ್ತೆ. ಸೊ ಅಂಥವ್ರಿಗೆ ಇದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ಕೇವಲ 2,000ದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಉದ್ಯೋಗ ಇವತ್ತಿನ ದಿನ 32 ಲಕ್ಷದವರೆಗೂ ಕೂಡ ಆದಾಯವನ್ನು ತಂದುಕೊಡ್ತಿದೆ ಅಂತ ಇಲ್ಲಿ ಒಬ್ಬರು ನಮ್ಮ ಸಿಸ್ಟರ್ಸ್ ಹೇಳಿದರು. ಸೊ ಯಾರವರು, ಹೇಗೆಲ್ಲ ಅವರ ಒಂದು ಉದ್ಯೋಗನ ಪ್ರಾರಂಭ ಮಾಡಿದರು ಅಂತ ಹೇಳಿ ನೋಡ್ಕೊಂಡು ಬರೋಣ. ಬೇರೆ ಬೇರೆ ಕಡೆಗೆ ಜೈಪುರ್, ರಷ್ಯಾ, USA ತೊಗೊಂಡೋಗೋರೆಲ್ಲ ಪಾರ್ಸೆಲ್ ತೊಗೊಂಡೋಗ್ತಾರೆ. ಯಾರೇ ಆಗಲಿ ಸ್ವಂತ ಉದ್ಯೋಗ ಶುರು ಮಾಡಿ ಹೆಣ್ಮಕ್ಳುಗಳು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದಕ್ಕಿಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು ಒಳ್ಳೆಯದು ಮೇಡಮ್. ಒಂದು ನವಣೆ ಚಕ್ಲಿ ಅನ್ನೋ ಒಂದು ಐಟಮಿಂದ ನಾವು ಶುರು ಮಾಡಿದ್ದು. ತುಂಬ ಜನಕ್ಕೆ ನಾವೇನಾದರೂ ಒಂದು ಉದ್ಯೋಗನ ಪ್ರಾರಂಭ ಮಾಡಬೇಕು, ಅದರಿಂದ ಬಂದಂತಹ ಅರ್ನಿಂಗ್ಸಲ್ಲಿ ನಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳಿರ್ಬೋದು, ಆಮೇಲೆ ನೆಕ್ಸ್ಟ್ ಬಂದಂತಹ ಆದಾಯದಲ್ಲಿ ಒಂದು ಪುಟ್ಟದಾಗಿರ್ತಕ್ಕಂತಹ ಮನೆ ಕಟ್ಕೊಳ್ಳೋದಿರ್ಬೋದು, ಅಥವಾ ಬೇರೆ ಥರ ಅರ್ನಿಂಗ್ಸ್ ಎಲ್ಲ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆಯೇ ಅದರ ಒಂದು ಕೆಲವರು ತುಂಬ ಕಷ್ಟಗಳಿರುತ್ತೆ. ಅಂಥವ್ರಿಗೆ ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದಿರ್ಬೋದು ಅಥವಾ ಬೇರೆ ಬೇರೆ ಅನುಕೂಲತೆಗಳನ್ನು ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅಂಥವ್ರಿಗೆ ಈ ಥರದ ವರ್ಕ್ ಫ್ರಮ್ ಹೋಮ್ಗಳು ತುಂಬ ಯೂಸ್ಫುಲ್ ಆಗಬಹುದು. ವರ್ಕ್ ಫ್ರಮ್ ಹೋಮ್ಸಲ್ಲಿ ಎಷ್ಟೆಲ್ಲ ವಿಧಗಳು ಬರ್ತವೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈಗ ಉದ್ಯೋಗ ಅಂತ ಬಂದರೆ ರೈತರಿಂದ ಹಿಡಿದು ತುಂಬ ದೊಡ್ಡ ವ್ಯಕ್ತಿಗಳವರೆಗೂ, ಅಂದರೆ IT ಕಂಪ್ನಿವರೆಗೂ ಕೂಡ ಇರ್ಬೋದು, CEO ಕೂಡ ಅದು ಕೂಡ ಪ್ರತಿಯೊಂದೂ ಅದರದ್ದೇ ಆದಂತಹ ಉದ್ಯೋಗವನ್ನು ಒಂದು ಲಕ್ಷಣವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ರೈತರಿಗೆ ಅವ್ರದ್ದೇ ಆದಂಥ ಜೀವನ, ಅದರಲ್ಲಿರ್ತಕ್ಕಂಥ ಖುಷಿನೇ ಬೇರೆ. ಹಾಗೆಯೇ IT ಫೀಲ್ಡಿಗೆ ಹೋದರೆ ಹಾಗೆಯೇ ಡಾಕ್ಟರ್, ಪ್ರತಿಯೊಂದು ಕೂಡ ಅಷ್ಟೇ, ಟೀಚರ್ಸ್ ಇರ್ಬೋದು, ಎಲ್ಲದೂ ಕೂಡ ಅವರವರಿಗೆ ತಕ್ಕ ಹಾಗೆ ಅಂತ ಉದ್ಯೋಗ ಅಂತ ಹೇಳ್ಬೋದು. ಆದರೆ ಕೆಲವರಿಗೆ ಆ ಸಾಧ್ಯತೆಗಳು ಇರೋದಿಲ್ಲ, ಆ ಒಂದು ಅನುಕೂಲತೆಗಳು ಇರೋದಿಲ್ಲ, ಅವಕಾಶಗಳಿರೋದಿಲ್ಲ. ಅವರಿಗೆ ಈ ಒಂದು ವರ್ಕ್ ಫ್ರಮ್ ಹೋಮ್ ಅನ್ನೋದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಕಡಿಮೆ ಖರ್ಚಿನಲ್ಲಿ ಪ್ರಾರಂಭ ಮಾಡಿದಂತಹ ಈ ಒಂದು ಉದ್ಯೋಗ ಇವತ್ತು ಇವರಿಗೆ, ನಾನೇನು ಇವರ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಲ್ಲ, ಸೊ ಇವರಿಗೆ 32 ಲಕ್ಷದವರೆಗೂ ಕೂಡ ಆದಾಯವನ್ನು ತಂದು ಕೊಡ್ತಾ ಇದೆ ಅಂತ ಅವರೇ ಹೇಳಿದ್ದು ಕೇಳಿ ತುಂಬ ಖುಷಿಯಾಯಿತು. ಸೊ ಮನೆಯಲ್ಲೇ ತಮ್ಮ ಕೈಚಳಕದಿಂದ, ಅಂದರೆ ಈಗ ಮಹಿಳೆಯರು ಸಾಮಾನ್ಯವಾಗಿ ಅಡುಗೆಯಲ್ಲಿ ಪರಿಣಿತರಿರ್ತಾರೆ ಅಲ್ವಾ, ಸೊ ಅದನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಇವರು ಉದ್ಯೋಗನ ಪ್ರಾರಂಭ ಮಾಡಿದರು ಹೇಳಿ ಮೇಡಮ್. ನಮ್ಮ ಹೆಸರು ರಶ್ಮಿ. ಆ್ಯಕ್ಚುಲಿ ನಾವು ಕಡೂರಲ್ಲಿ ನಮ್ಮ ಹೋಮ್ ಮೇಡ್ ಮಸಾಲ ಪದಾರ್ಥಗಳನ್ನ ಮಾಡ್ತಾ ಇರೋದು. ನಿಮ್ಮಲ್ಲಿ ಫೇಮಸ್ ಇರೋದು? ನಮ್ಮದು ಫೇಮಸ್ ಇರೋದು ಪುಳಿಯೋಗರೆ ಪೌಡ್ರು. ಇನ್ನೆಲ್ಲ ಪೌಡ್ರುಗಳು ಅಷ್ಟೇ ಫೇಮಸ್ ಇದೆ. ಮೇಜರ್ ಇರೋದು ಪುಳಿಯೋಗರೆ. ಯಾರಿಗೆ ನಮ್ಮ ಪದಾರ್ಥಗಳು ಬೇಕಾದಲ್ಲಿ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕೊರಿಯರು, ಪೋಸ್ಟಲ್ ಎಲ್ಲ ಕಳಿಸ್ತೀವಿ ಮೇಡಮ್. ಎಲ್ಲ ಹೋಮ್ ಮೇಡ್ ಮಸಾಲ ಪೌಡರ್ಗಳಿದೆ, ಎಲ್ಲ ಕೃಷಿ ವಿಜ್ಞಾನದ ಸರ್ಟಿಫೈಡು, ನೈಸರ್ಗಿಕವಾಗಿ ಮಾಡಿರೋದು. ಯಾವುದೇ ಕಲರು ಪ್ರಿಸರ್ವೇಟಿವ್ ಇಲ್ದಂಗೆ ನಾವು ಪುಳಿಯೋಗರೆ ಪೌಡ್ರು, ಸಾಂಬಾರು, ರಸಮ್ಮು, ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮನೆಗೆ ಯಾವ್ಯಾವ ಪದಾರ್ಥ ಬೇಕು ಅದನ್ನೆಲ್ಲ ನಾವು ತಯಾರು ಮಾಡಿದ್ದೀವಿ. ಎಲ್ರಿಗೂ ಇಷ್ಟ ಆಗುತ್ತೆ. ನಾವು ಆ್ಯಕ್ಚುಲಿ ಹೊರಗಡೆ ಎಲ್ಲ ಕಳಿಸ್ತಾ ಇದ್ದೀವಿ, ಬೇರೆ ಬೇರೆ ಕಡೆಗೆ ಜೈಪುರು, ರಷ್ಯಾ, USA ತೊಗೊಂಡೋಗೋರೆಲ್ಲ ಪಾರ್ಸೆಲ್ ತೊಗೊಂಡೋಗ್ತಾರೆ. ನಾವು ಈ ಥರ ಎಕ್ಸಿಬಿಷನ್ಗಳಲ್ಲಿ ಹಾಕಿ ನಮ್ಮ ವ್ಯಾಪಾರ ನಾವೇ ಮಾಡಿಕೊಂಡು ಮಧ್ಯವರ್ತಿಗಳಿಗೆ ಯಾವುದೇ ರೀತಿ ನಾವು ಕಮಿಷನ್ ಕೊಡದೆ ನಾವು ಒಂದು ವುಮೆನ್ ಎಂಟರ್ಪ್ರೆನರ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಮೇಡಮ್. ಪ್ರಾರಂಭದಲ್ಲಿ ಯಾವ ಇದರಿಂದ ಸ್ಟಾರ್ಟ್ ಮಾಡಿದ್ರಿ ಮೇಡಮ್? ಆ್ಯಕ್ಚುಲಿ ನಾವು ಶುರು ಮಾಡುವಾಗ ಒಂದು ಐಡಿಯಾ, ನಾನು ಮಿಲ್ಲೆಟ್ ಪ್ರಾಡಕ್ಟ್ ಮಾಡೋದ್ರಿಂದ ಶುರು ಮಾಡಿದೆ. ಒಂದು ನವಣೆ ಚಕ್ಲಿ ಅನ್ನೋ ಒಂದು ಐಟಮಿಂದ ನಾವು ಶುರು ಮಾಡಿದ್ದು. ಆಮೇಲೆ ಈ ಥರ ಪ್ರಾಡಕ್ಟ್ ಮಾಡಬೇಕು ಅಂತೇಳಿ ನಮ್ಮ ಫ್ರೆಂಡ್ ಒಂದು ಗೈಡ್ಲೈನ್ಸಿಂದ ಈ ಥರ ಮಾಡೋಣ, ಅದೊಂದು ಮಾಡಿದ್ರೆ ನಮಗೊಂದು ಮಾರ್ಕೆಟ್ ಸಿಗುತ್ತೆ ಅಂತೇಳಿ ನಾವು ಶುರು ಮಾಡಿ ಜಸ್ಟ್ ಒಂದು 2,000 ರೂಪಾಯಿದಿಂದ ಶುರು ಮಾಡಿದ್ದು. ಇವತ್ತು ಇಯರ್ಲಿ 38 ಲ್ಯಾಕ್ ಟ್ರಾನ್ಸಾಕ್ಷನಿಗೆ ನಾವು ಮಾಡ್ತಾ ಇದ್ದೀವಿ ಮೇಡಮ್. ಆ್ಯಕ್ಚುಲಿ ನಾವು ಸ್ವಂತ ಉದ್ದಿಮೆ, ನಾವು ಒಬ್ಬರೇ ಶುರು ಮಾಡಿ ಒಬ್ಬರೇ ಮಾಡ್ತಾ ಇರೋದು ಮೇಡಮ್. ಎಲ್ಲ ಹೋಮ್ ಮೇಡ್ ಅಂತೇಳಿ ಕಸ್ಟಮರ್ಗಳು ರಿಪೀಟ್ ಆರ್ಡರ್ಗಳು ಕೊಟ್ಟು ನಮಗೆ ಕೊರಿಯರಲ್ಲಿ, ಪೋಸ್ಟಲ್ಲೆಲ್ಲ ತರಿಸ್ಕೊಳ್ತಾರೆ. ನಾವು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡೋದ್ರಿಂದ ನಮಗೆ ಬಿಸ್ನೆಸ್ ಚೆನ್ನಾಗಿ ಬೆಳೀತಾ ಇದೆ ಮೇಡಮ್. ಯಾರೇ ಆಗಲಿ ಸ್ವಂತ ಉದ್ಯೋಗ ಶುರು ಮಾಡಿ ಹೆಣ್ಮಕ್ಳುಗಳು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದಕ್ಕಿಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು ಒಳ್ಳೆಯದು ಮೇಡಮ್. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನಮ್ಮದು FSSAI ಲೈಸೆನ್ಸ್ ಇದೆ. ಅದಲ್ಲದೆ ನಮಗೆ CFTRI ಟ್ರೈನಿಂಗ್ ಕೂಡ 2 ಸರಿ ಆಗಿದೆ. ನಮಗೆ ಎಲ್ಲ ಇಲಾಖೆಗಳಿಂದ KVK ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಿಂದ ನಮಗೆ ಮೇಯ್ನಾಗಿ ಸಪೋರ್ಟ್ ಇದೆ ಮೇಡಮ್. ಮತ್ತು ಅವ್ರ ಗೈಡ್ಲೈನ್ಸಿಂದ ನಾವು ಮಾಡ್ತಾ ಇದ್ದೀವಿ. KVK ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ. ಇವರು ಹೇಗೆ ಪ್ರಾರಂಭ ಮಾಡಿದ್ವಿ ಮತ್ತು ಇವಾಗ ಹೇಗೆ ನಡೆಸ್ಕೊಂಡು ಹೋಗ್ತಿದ್ದೀವಿ ಅನ್ನೋದನ್ನು ಎಷ್ಟು ವಿವರವಾಗಿ ಹೇಳಿದಾರಲ್ವಾ. ಸೊ ಇಂಥವರು ನಮ್ಮಂಥವ್ರಿಗೆಲ್ಲ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಆ ವರ್ಕು ಈ ವರ್ಕು ಅನ್ನೋದಕ್ಕಿಂತ ನಮಗೆ ಯಾವುದು ಸಾಧ್ಯತೆ ಇರುತ್ತೋ ಅದರಿಂದನೇ ಪ್ರಾರಂಭ ಮಾಡಿ ಯಾಕೆ ನಾವು ಮುಂದೆ ಹೋಗಬಾರ್ದು ಅನ್ನೋದು ನನ್ನ ಅನಿಸಿಕೆ.
ತುಂಬ ಮಹಿಳೆಯರಿಗೆ ಈ ಥರದ ಪ್ರಶ್ನೆಗಳು ಕಾಡ್ತಾ ಇರ್ತವೆ. ನಾವೇನಾದರೂ ಮಾಡಬಹುದಲ್ವಾ? ಅವ್ರಿಗೊಂದು ಅಂತಹ ಚಿಕ್ಕ ಮಕ್ಕಳಿದ್ದಾಗ ಸಾಧ್ಯತೆ ಆಗ್ತಾ ಇರಲ್ಲ. ಸೊ ಆ ಎಲ್ಲ ಒಂದು ಸ್ಟೇಜಸ್ನ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಮನೇಲೆ ಕುತ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡೋರಿಗೆ ಈ ಥರದ ಒಂದು ಉಪಾಯಗಳು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ದುಡಿಬೇಕು ಅಂತ ಮನಸ್ಸಿರೋರಿಗೆ 1000 ದಾರಿಗಳಂತೆ, ಆದರೆ ಆ ದಾರಿಗಳು ನ್ಯಾಯಯುತವಾಗಿರಬೇಕು ಅಷ್ಟೇ. ವರ್ಕ್ ಫ್ರಮ್ ಹೋಮ್ ಅಂತಿದ್ದಂಗೆ ನಾವು ತುಂಬ ಸರ್ಚ್ ಮಾಡ್ತಾ ಇರ್ತೀವಿ, ಯಾವ್ಯಾವ ಥರದ್ದೆಲ್ಲ ವರ್ಕ್ ಫ್ರಮ್ಸ್ ಇದೆ, ಸೊ ಏನೇನೆಲ್ಲ ಮಾಡಬಹುದು ಅಂತ ಹೇಳಿ ನೋಡ್ತಾನೆ ಇರ್ತೀವಿ. ಸಾಧ್ಯ ಆದಷ್ಟು ನಾನು ಇನ್ನೊಂದು ವಿಡಿಯೋದಲ್ಲಿ ಆ ಎಲ್ಲ ಕೆಲವೊಂದು ವರ್ಕ್ ಫ್ರಮ್ ಹೋಮ್ಗಳನ್ನು ಶೇರ್ ಮಾಡ್ತೀನಿ ಯಾವ್ಯಾವುದು ಅಂತ ಹೇಳಿ. ಸೊ ಯಾರಿಗೆ ಯಾವುದು ಇಷ್ಟ ಆಗುತ್ತೆ, ಯಾವುದು ಅನುಕೂಲ ಅನಿಸುತ್ತೆ, ಸೊ ಅದರ್ವೈಸು ಕೆಲವರು ಚೂಸ್ ಮಾಡ್ಕೊಳ್ತಾರೆ. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ನಮ್ಮಂಥ ಮಹಿಳೆಯರಿಗೆ ಮನೇಲೇ ಅರ್ನಿಂಗ್ಸ್ ಮಾಡೋಕ್ಕೆ ಇಷ್ಟಪಡೋರಿಗೆ ತುಂಬ ಯೂಸ್ಫುಲ್ ಆಗ್ಬೋದು. ತುಂಬ ಕಾಲಹರಣ ಮಾಡ್ತಾ ಇರ್ತೀವಿ, ಸೊ ಎಷ್ಟೊಂದು ವೇಸ್ಟ್ ಮಾಡ್ತಾ ಇರ್ತೀವಿ ಸಮಯನ. ಆ ಒಂದು ಸಮಯದಲ್ಲಿ ಸದುಪಯೋಗ ಮಾಡ್ಕೋಬಹುದು ಅನ್ನೋದಕ್ಕೆ ಈ ಒಂದು ವಿಡಿಯೋ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಮನೆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇರೋ ಒಂದು ಸಮಯನ ಈ ರೀತಿಯಾದಂತಹ ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ಗೆ ನಾವು ಉಪಯೋಗ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಕೂಡ ಆರೋಗ್ಯವಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಯಾವುದೇ ರೀತಿ ಅನ್ನೆಸೆಸರಿ ಥಾಟ್ಸು ನಮ್ಮಂಥ ಮಹಿಳೆಯರಿಗೆ ಬರೋದಿಲ್ಲ. ಸೊ ಕೇಳ್ಬೋದು ಇದು ಮಹಿಳೆಯರಿಗೆ ಮಾತ್ರ ಅಂತ. ಆಸಕ್ತಿ ಇದ್ದರೆ ಪುರುಷರು ಕೂಡ ಈ ಥರದ ಉದ್ಯೋಗಗಳನ್ನು ಮಾಡ್ಬೋದು, ಅಡ್ಡಿ ಏನಿಲ್ಲ. ಸೊ ಅವರವರ ಒಂದು ಆಸಕ್ತಿಗೆ ಬಿಟ್ಟಿರುತ್ತೆ. ಬಟ್ ಈ ಒಂದು ವಿಡಿಯೋ ನಮ್ಮ ಮಹಿಳೆಯರಿಗೆ ಯಥೇಚ್ಛವಾಗಿ ಯೂಸ್ಫುಲ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮಹಿಳೆಯರಿಗೆ ಅಂತ ಹೇಳಿ ಒತ್ತಿ ಹೇಳ್ತಾರೆ ಅಂಥೇಳಿ ಯಾರು ಬೈಕೋಬೇಡಿ. ಆಸಕ್ತಿದಾಯಕವಾಗಿರ್ತಕ್ಕಂಥ ಯಾರಿಗೇ ಆಗಿರ್ಬೋದು ಈ ಒಂದು ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತೀನಿ. ಬಟ್ ಅವ್ರಿಗೆ ಇವರಿಗೆ ಅನ್ನೋದಕ್ಕಿಂತ ತುಂಬ ಜನ ಮಹಿಳೆಯರು ವರ್ಕ್ ಫ್ರಮ್ ಹೋಮ್ನೇ ಇಷ್ಟಪಡ್ತಾರಲ್ವ, ಸೊ ಹಾಗಾಗಿ ನಾನು ಜಾಸ್ತಿ ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಸೊ ಕ್ಷಮೆ ಇರಲಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.